ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ದಿವಸ ಧ್ಯಾನಿಸುವಂಥ ದೇವರ ವಾಕ್ಯ ಅದು 1 ಕೊರಿಂಥದ ಪತ್ರಿಕೆ 1ನೇ ಕೊರಿಂಥ್ಯ 15ನೇ ಅಧ್ಯಾಯ, ಅದರಲ್ಲಿ 57 ಮತ್ತು 58ನೇ ವಚನ. 1 ಕೊರಿಂಥ 15, 57 ಮತ್ತು 58ನೇ ವಚನ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ಸಾಕು. 57ನೇ ವಚನ ಇರ್ತದೆ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ ಎಂಬುದಾಗಿ ನೋಡ್ತೇವೆ. ಈಗ ದೇವರು ನಮಗೆ ಯೇಸು ಕ್ರಿಸ್ತನ ಮೂಲಕ ಏನು ಕೊಟ್ಟಿದ್ದಾರಂತೆ? ಜಯವನ್ನು ಕೊಟ್ಟಿದ್ದಾರೆ. ಯಾವುದರ ಮೇಲೆ ನಮಗೆ ಜಯ ಸಿಕ್ಕಿದಂತೆ? ಮೊದಲನೇದಾಗಿ ನೋಡ್ತೇವೆ, ಪಾಪದ ಮೇಲೆ ನಮಗೆ ಜಯ, ಮರಣದ ಮೇಲೆ ನಮಗೆ ಜಯ ಇದೆ, ಮತ್ತು ಎಲ್ಲ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳ ಮೇಲೆ ಏನಾಗಿದಂತೆ ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಈಗಾಗಲೇ ಏನಾಗಿದಂತೆ ಆ ಜಯವನ್ನು ಕೊಟ್ಟಿದ್ದಾನೆ. ಒಂದು ಸಮಯದಲ್ಲಿ ನಾವು ನೋಡ್ತೇವೆ, ನಮ್ಮ ಜೀವಿತ ನಾವು ಕತ್ತಲಲ್ಲಿ ಇದ್ದೇವೆ, ನಾವು ಅಪಜಯದಲ್ಲಿ ಜೀವಿಸಿದ್ದೇವೆ, ಸೋಲಲ್ಲಿ ಜೀವಿಸ್ತಿದ್ದೇವೆ. ಕಷ್ಟಗಳು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬಂದಾಗ ಏನಾಯಿತು, ನಾವಲ್ಲಿ ಬಿದ್ದು ಹೋಗುವಂಥರಾಗಿದ್ದೇವೆ. ಆದರೆ ಈಗ ಹೊಸ ಒಡಂಬಡಿಕೆಯ ಕ್ರಿಸ್ತನನ್ನು ನಾವು ರಕ್ಷಕನಾಗಿ ಅಂಗೀಕಾರ ಮಾಡಿ ರಕ್ಷಣೆ ಹೊಂದಿದ ನಂತರ ಈಗ ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ಅನಾರೋಗ್ಯಗಳು ಬರ್ತದೆ, ಎಲ್ಲ ನಮ್ಮ ಬಂದರೂ ಕೂಡ ಆದರೆ ಏನಾಗಿದಂತೆ ಅದೆಲ್ಲದರ ಮೇಲೆ ನಮಗೆ ಆತನು ಜಯವನ್ನು ಆತನು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ತನ್ನ ಮರಣದ ಮೂಲಕ ಏನಾಗಿದಂತೆ ಆ ಶಿಲುಬೆಯಲ್ಲಿ ಹೋಗುವ ಮೂಲಕ ಆ ಸೈತಾನನ ಎಲ್ಲ ಕಾರ್ಯಗಳನ್ನು ಆತನು ಏನು ಮಾಡಿದಂತೆ ಅದರ ಮೇಲೆ ಆತ ನಮಗೆ ಜಯ ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ನೋಡುವಂಥರಾಗಿದ್ದೇವೆ. ಅಲ್ಲಿ ನಾವು ನೋಡ್ತೇವೆ 2ನೇ ಕೊರಿಂಥ ಪತ್ರಿಕೆಯಲ್ಲಿ ಆತನು 2 ಕೊರಿಂಥ 2:14ನೇ ವಚನ, 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಸಾಕು. ಇಲ್ಲಿ ನೋಡ್ತೇವೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಆತನ ಅನ್ಯೋನ್ಯತೆಯಲ್ಲಿ ನಾವು ಯಾವಾಗಲೂ ಜೀವಿಸುವಾಗ ಏನಾಗಿದಂತೆ ಆತ ನಮ್ಮನ್ನು ಯಾವಾಗಲೂ ಏನು ನಡೆಸಂತೆ ಜಯೋತ್ಸವದಲ್ಲಿ ಆತನು ಪ್ರತಿದಿನ ನಮಗೆ ನಡೆಸ್ತಾನೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಹಾಗಾದರೆ ಸೋಲು ಎಂಬುದಾಗಿ ನಮಗೆ ಇಲ್ಲ, ಸೋಲುಗಳು ಬರ್ತದೆ, ಆದರೆ ಏನಾಗಿದಂತೆ ಅವೆಲ್ಲಗಳ ಮೇಲೆ ದೇವರು ನಮಗೆ ಏನು ಕೊಟ್ಟಿದ್ದಾನಂತೆ ಆ ಜಯವನ್ನು ನಮಗೆ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಇನ್ನೊಂದು ವಚನ ಕೊಲೆಸ ಬರಂತ ಪತ್ರಿಕೆ ಕೊಲೆಸ್ಯ, ಅದರಲ್ಲಿ 2:14 ನೋಡಿ, ಕೊಲೆಸ್ಯ 2:14. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. 15. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಹಾಗಾದರೆ ನಾವು ಶಿಲುಬೆಯನ್ನು ನಾವು ನೋಡುವಾಗ ನಾವು ನೋಡ್ತೇವೆ, ಆ ಲೋಕದ ಜನರಿಗೆ ಅದು ನೋಡುವಾಗ ಏನಾಗಿದ್ದಂತೆ ಯೇಸು ಸ್ವಾಮಿಯನ್ನು ಆತನ ಶಿಲುಬೆಗೆ ಹಾಕಿದರು, ಆತನಲ್ಲಿ ಸೋತು ಸೈತನ ಆಲೋಚನೆ ಮಾಡಿದ, ಏನಾಗಿದಂತೆ ಯೇಸು ಸ್ವಾಮಿ ಏನಾಗಿದಂತೆ ಆತನ ಕಥೆ ಅದು ಮುಗೀತು ಎಂಬುದಾಗಿ ಆತನ ಎನಿಸಿದ. ಆದರೆ ಏನಾಗಿದಂತೆ ಆತನು ಶಿಲುಬೆಯಲ್ಲಿ ಆತನು ಏನು ಮಾಡಿದಂತೆ ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಈಗ ನಮ್ಮ ಮೇಲೆ ಇರುವಂಥ ಮೊದಲನೇದಾಗಿ ಆತ ನಮ್ಮ ಅಪರಾಧಗಳೇನಾಗಂತೆ ಆತನು ಕ್ಷಮಿಸಿದ ನೋಡ್ತೇವೆ. ನಮ್ಮ ಪಾಪಗಳನ್ನು ಆತನು ತೆಗೆದುಕೊಂಡು ನಮ್ಮನ್ನು ಆತನ ರಕ್ತದಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ ಎಂಬುದಾಗಿ ನೋಡ್ತೇವೆ. ಮತ್ತು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಅಂದರೆ ನೋಡ್ತೇವೆ, ಆ ಧರ್ಮಶಾಸ್ತ್ರದಲ್ಲಿರುವಂಥ ಎಲ್ಲ ಶಾಪಗಳಿಂದ ನಮ್ಮನ್ನು ಏನಾಗಿದಂತೆ ಆತನು ಅದನ್ನು ಕೂಡ ಆತನಿಗೆ ವಿಮೋಚನೆ ಕೊಟ್ಟ ಎಂಬುದಾಗಿ ನೋಡ್ತೇವೆ. ಮತ್ತು ಆತನು ದೊರೆತನೆಗಳನ್ನು ಅಧಿಕಾರಿಗಳನ್ನು ನಿರೋಧನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ. ಹಾಗಾದ್ರೆ ಆತನ ಶಿಲುಬೆಯಲ್ಲಿ ಏನಾಗಿದೆ ಅಂತೆ
ಆತನ ಜಯವನ್ನು ನಮಗೆ ಕಾಣ್ತದೆ. ಶಿಲುಬೆ ಮೇಲೆ ನಮಗೋಸ್ಕರ ಆತನು, ನಾವು ಪ್ರಥಮವಾಗಿ ಒಂದು ಹಾಡು ಹಾಡಿದ್ದೇವಲ್ಲ, ಆತನು ಯುದ್ಧ ಮಾಡಿ ನಮಗೇನು ಕೊಟ್ಟಿದ್ದಾನಂತೆ? ಜಯ ಕೊಟ್ಟು. ಯಾರ ಮೇಲೆ ಯುದ್ಧ ಮಾಡಿದ? ಸೈತನ ಮೇಲೆ ಯುದ್ಧವನ್ನು ಮಾಡಿ ಆತನು ಏನಾಗಿದಂತೆ? ನಮಗೆ ಆತನ ಜಯ ಕೊಟ್ಟಿದ್ದ. ಆದ್ದರಿಂದ ಪ್ರಕಟಣೆ ಪುಸ್ತಕದಲ್ಲಿ 1ನೇ ಅಧ್ಯಾಯ ಅದರಲ್ಲಿ 17, 18ನೇ ವಚನ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಕಟಣೆ 17, 1ನೇ ಅಧ್ಯಾಯ 17ನೇ ವಚನ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. 1:17. ಹೌದು, ಪ್ರಕಟಣೆ ಪುಸ್ತಕ 1. ನಾನು ಸತ್ತವನಾಗಿದ್ದೇನು, ಯುಗಾಂತರಕ್ಕೂ ನಾನು ಜೀವಿಸುವನಾಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಸಾಕು, ಇಲ್ಲಿ ಹೇಳ್ತದೆ. ನಾನು ಅಲ್ಲಿ ದೇವಕ್ಕೆ ಹೆದರಬೇಡ, ಏನಾಗಿದಂತೆ? ನಾನು ಏನಾಗಿದ್ದಂತೆ? ನಾನು ಸತ್ತವನಾಗಿದ್ದೇನೆ. ಈಗ ಯುಗಾಂತರಕ್ಕೂ ಏನಾಗಿ ಜೀವಿಸುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಅದೀಗ ನನ್ನ ತುಂಟಿಲ್ಲ. ಒಂದು ಸಮಯದಲ್ಲಿ ಮರಣದ ಬೀಗದ ಕೈ ನೋಡ್ತೇವೆ, ಆತನ ಕೈಯಲ್ಲಿತ್ತು. ಅಲ್ಲಿ ನೋಡ್ತೇವೆ ನಾವು ಏದೇನ್ ತೋಟದಲ್ಲಿ ದೇವರು ಆದಮನಿಗೆ ಆತನು ಈ ಲೋಕದ ಮೇಲೆ ಅಧಿಕಾರವನ್ನು ಕೊಟ್ಟ, ಎಲ್ಲದರ ಮೇಲೆ ಆತನೇ ಅಧಿಕಾರ ಕೊಟ್ಟ. ಆದರೆ ಸೈತಾನ್ ಏನು ಮಾಡಿದಂತೆ? ಅವಳ ಮೂಲಕ ಬಂದು ಅವಳು ವಂಚಿಸಿ ಅವಳಿಗೆ ಸುಳ್ಳು ಹೇಳಿಕೊಂಡು ಏನು ಮಾಡಿದಂತೆ? ಈ ಅಧಿಕಾರವನ್ನು ಏನಾಗಿದಂತೆ ಆತನು ಪಡೆದ ಎಂಬುದಾಗಿ ನೋಡ್ತೇವೆ. ಈ ಅಧಿಕಾರವನ್ನು ನಮಗೆ ತಿರುಗಿ ಕೊಡೋದಕ್ಕೋಸ್ಕರ ಯೇಸು ಸ್ವಾಮಿ ಆತನು ಏನು ಮಾಡಿದಂತೆ? ಆತನು ಶಿಲುಬೆಗೆ ಹೋಗಿ ಶಿಲುಬೆ ಮೇಲೆ ಆತನ ಎಲ್ಲ ಕಾರ್ಯಗಳನ್ನು ಲಯಪಡಿಸಿ ಆತನಲ್ಲಿ ಹೂಣಲ್ಪಟ್ಟು ನೋಡ್ತೇವೆ. ಸೈತಾನೊಂದಿಗೆ ಆತನು ಹೋರಾಡಿ ಆತ ನಮಗೆ ಸತ್ತರೊಳಗೆ ಆತನ ಎದ್ದು ಬಂದ. ಅದಕ್ಕೆ ಯೇಸು ಹೇಳ್ತಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿಯೂ ಈಗ ನೆಲ್ಲ ಅಧಿಕಾರವು ಅದು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆ ಅಧಿಕಾರವನ್ನು ಆತನು ಸಭೆಗೆ ಆತನು ಕೊಟ್ಟಿದ್ದಾನೆ. ಮತ್ತು ಪಾತಾಳದ ಮತ್ತು ಮರಣದ ಬೀಗದ ಕೈಯನ್ನು ಏನಾಗಿದಂತೆ ಆತನು ನಮಗೆ ಕೊಟ್ಟು. ಈಗ ಸೈತಾನಿಗೆ ನಮ್ಮ ಮೇಲೆ ಯಾವ ರೀತಿಯ ಅಧಿಕಾರ ಇಲ್ಲ. ಆತ ನಮ್ಮ ಜೀವಿತದಲ್ಲಿ ಆತನು ಸೋತು ಹೋಗಿದ್ದಾನೆ. ಆದ್ದರಿಂದ ಈಗ ಆತನ ಮೇಲೆ ನಮಗೆ ತಿರುಗಿ ಏನಾಗಂತೆ ಆತನ ಅಧಿಕಾರವನ್ನು ಕೊಟ್ಟು ನಮಗೆಲ್ಲದರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ಈ ದಿವಸ ನಾವು ನೋಡಿದ ಪ್ರಕಾರವಾಗಿ ಅಲ್ಲಿ ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳು, ಕಷ್ಟಗಳು, ಸಮಸ್ಯೆಗಳು ಏನೇ ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅದೇನಾಗಿದಂತೆ ಯಾವುದು ಕಡೆಗೆ ನಮ್ಮನ್ನು ಮುಳುಗಿಸಲಿಕ್ಕೆ ಆಗುವುದಿಲ್ಲ. ನೋಡಿ, ಅಪೊಸ್ತಲನಾದ ಪೌಲನು ಆತನ ಬರೆಯುವಾಗ ಆತನ ಹೀಗೆ ಹೇಳ್ತಾನೆ. ಅಲ್ಲಿ 2 ಕೊರಿಂಥ ಅಲ್ಲಿ 4ನೇ ಅಧ್ಯಾಯ 7ನೇ ವಚನ ನೋಡಿ. 2 ಕೊರಿಂಥ 4:7. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ಬಿಟ್ಟು ತಂತ್ರದಲ್ಲಿ ನಡೆಯದೆ. 2 ಕೊರಿಂಥ 4:7. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾವು ನೋಡ್ತೇವೆ. ಈಗ ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲ ಎಂಬುದಾಗಿ ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ಅದು ನಮಗೆ ಉಂಟು. ಆದರೆ ಇಲ್ಲಿ ಮತ್ತೆ ಹೇಳ್ತಾನೆ, ಸರ್ವವಿಧದಲ್ಲಿ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ಸರ್ವ ನಮಗೆ ಇಕ್ಕಟ್ಟು ಇರ್ತದೆ, ಕಷ್ಟ ಇರ್ತದೆ, ಸಮಸ್ಯೆ ಇದೆ. ಆದರೆ ನಾವು ಏನಾಗಿದಂತೆ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ಏನಾಗಿದಂತೆ ನಾವು ದೇಶ ಕೊಟ್ಟವರಲ್ಲ. ಒಂದು ವೇಳೆ ದಿಕ್ಕು ಕಾಣದಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ಬೋದು, ಸೋಲು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಇರ್ಬೋದು. ಆದರೆ ಏನಾಗಿಂತೆ ನಾವು ಕೈ ಬಿಟ್ಟವರಲ್ಲ, ಮತ್ತು ದೇಶ ಕೆಟ್ಟವರಲ್ಲ. ಹಿಂಸೆ ಪಡೋರಾಗಿದ್ದರೂ ಕೈ ಬಿಡುವವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡೋರಲ್ಲ ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ಯೇಸುವಿನ ಜೀವ ಏನಾಗಿದಂತೆ ಈ ಒಂದು ಮಣ್ಣಿನ ಘಟಕದಲ್ಲಿ ಉಂಟು. ಆದ್ದರಿಂದ ನೋಡಿ, ನಮ್ಮ ಜೀವಿತದಲ್ಲಿ ಏನೇ ಸೋಲುಗಳು, ಸಮಸ್ಯೆಗಳು, ಏನೇ ಇಕ್ಕಟ್ಟು ಬಂದರೂ ಕೂಡ ಅಲ್ಲಿ ಪೌಲ ಹೇಳ್ತಾನೆ, ನಾವು ಯಾವಾಗಲೂ ಏನಾಗಿದಂತೆ ಜಯವನ್ನು ನಾವು ಹೊಂದಿದ್ದೇವೆ. ನಾವು ಸೋಲಿಗೆ ಕರೆಯಲ್ಪಟ್ಟವರಲ್ಲ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಏನಾಗಿದಂತೆ ಆತ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತ ನಮಗೆ ಜಯವನ್ನು ಏನಾಗಿದಂತೆ ಶಿಲುಬೆ ಮೂಲಕ ಏನಾಗಿದಂತೆ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಅಲ್ಲಿ ಸ್ಪಷ್ಟವಾಗಿ ನಮಗೆ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ನೋಡಿ, ರೋಮಪುರ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ ಅಲ್ಲಿ 37ನೇ ವಚನ. ರೋಮಪುರ 8:37. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ.
ಹೌದು, ಓದಿ ಓದಿ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೆ. ದೇವರು ಆದುಕೊಂಡವರ ಮೇಲೆ ಯಾರೂ ತಪ್ಪು ಹೊರಿಸಾರು. ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. 37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಸಾಕು, ಇಲ್ಲಿ ಇರ್ತದೆ, ಆತನು ನಮ್ಮನ್ನು ಪ್ರೀತಿಸುವ ಮೂಲಕ ಏನಾಗಿದಂತೆ ಈ ಎಲ್ಲ ವಿಷಯದಲ್ಲಿ ಏನಾಗಿದಂತೆ ನಾವು ಪೂರ್ಣ ಏನಾಗಿದಂತೆ ಜಯಶಾಲಿ ಆಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ. ಜಯಶಾಲಿ ಆಗ್ತೇವೆ ಎಂಬುದಾಗಿ ಹೇಳ್ತಿಲ್ಲ, ಈಗಾಗಲೇ ದೇವ ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡಿದಂತೆ ಜಯಶಾಲಿಯಾಗಿ ಮಾಡಿದ್ದಾರೆ. ಯಾವ ವಿಷಯದಲ್ಲಿ ಅಂತೆ ಅಲ್ಲಿ ಮುಂದಿನ ವಚನ ಓದಿ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಅದರಿಂದ ನೋಡಿ, ಇಲ್ಲಿ ಪೌಲನು ತಿರುಗಿ ಹೇಳ್ತಾನೆ ಏನಂತೆ, ಯಾವ ವಿಷಯದಲ್ಲಿ ನಮಗೆ ಜಯ ಸಿಕ್ಕಿದಂತೆ ಎಲ್ಲ ವಿಷಯದಲ್ಲಿ ನಮಗೆ ಏನಾಗಿದಂತೆ ಅದರಿಂದ ಯಾವ ಸೈತನನಾಗಲಿ ಅಥವಾ ದೇವದೂತರ ಅಂತ ಆಗಲಿ ಅಂತ ಯಾರೂ ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅಂತಿದೆ ಆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋದಕ್ಕೆ ಅದು ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಕ್ಲಿಯರ್ ಆಗಿ ಅದು ಹೇಳ್ತೇವೆ. ಅದರಿಂದ ನಮಗೆ ಕೊಟ್ಟಂಥ ಇದು ಜಯ ನಾವು ನೋಡ್ತೇವೆ, ಅದು ಸಾಮಾನ್ಯವಾದಂಥ ಜಯವಲ್ಲ, ಅದು ಲೋಕ ರೀತಿಯಲ್ಲಿ ನಮಗೆ ಸಿಕ್ಕಿದಂಥ ಜಯ ಅಲ್ಲ. ನಮಗೆಲ್ಲ ವಿಷಯ ಈ ಲೋಕದಲ್ಲಿ ನಾವು ನೋಡ್ತೇವೆ, ನಾವು ಜಯಶಾಲಿಯಾಗಿ ಜೀವಿಸುವುದಕ್ಕೆ ಆ ಜಯವನ್ನು ಕೊಟ್ಟಿದ್ದಾನೆ. ಮತ್ತು ಈ ದಿವಸ ನಾವು ಈ ದೇವರ ವಾಕ್ಯದಲ್ಲಿ ನಾವು ನೋಡಿದ್ರ ಪ್ರಕಾರ 58ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಈಗ ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಷ್ಫಲರಾಗಿರಿ, ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ ಅಂತ ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡು. ಆದ್ದರಿಂದ ಈಗ ನೋಡ್ತೀವಿ, ಈ ಜಯ ನಮಗೆ ಕೊಟ್ಟದ್ದು ಹೇಗೆಂದರೆ ಆತನ ಸೇವೆಯನ್ನು ನಮಗೆ ಮಾಡಲಿಕ್ಕೆ. ಈಗಾಗಲೇ ನಮಗೆ ದೇವರು ಜಯ ಕೊಟ್ಟಿದ್ದಾರೆ. ಮತ್ತು ಎರಡನೇದಾಗಿ ನೋಡ್ತೇವೆ, ಆತನು ಏನು ಕೊಟ್ಟಿದ್ದಾರಂತೆ, ಆತನು ಆ ಸೇವೆಯನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಸೇವೆಯನ್ನು ಹೇಗೆ ಮಾಡಬೇಕಂತೆ ದೇವರ ವಾಕ್ಯ ಹೇಳ್ತದೆ, ಸೇವೆಯಲ್ಲಿ ಪಡುವಂಥ ಪ್ರಯಾಸ ಅದು ಎಂದಿಗೂ ನಿಷ್ಫಲ ಆಗುವುದಿಲ್ಲ. ಅದು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಅದನ್ನು ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ. ಅದರಿಂದ ನಾವು ಮಾಡುವಂಥ ಸೇವೆ ನೋಡ್ತೇವೆ, ಅದು ಯಾವ ಸೇವೆ ಆಗಿರ್ಬೋದು. ದೇವರು ನಮ್ಮೆಲ್ಲರನ್ನು ಏನಾಗಿದಂತೆ ಒಂದೊಂದು ಸೇವೆಗೆ ಆತನು ಏನಾಗಿದಂತೆ ಆತನು ಕರೆಯಲ್ಪಟ್ಟಿದ್ದಾನೆ. ಅದು ಯಾವ ಒಂದು ತಲಾಂತ ಆಗಿರ್ಬೋದು, 5 ತಲಾಂತ ಆಗಿರೋದು, 10 ತಲ. ಆದರೆ ದೇವರು ನಮಗೆ ಕೊಟ್ಟಂತಹ ಸೇವೆಯನ್ನು ನಾವು ಹೇಗೆ ಮಾಡಬೇಕಂತೆ, ನಾವು ಅದರ ನಂಬಿಗಸ್ತರಾಗಿ ಏನಾಗಿದಂತೆ ಆತನ ಸೇವೆಯನ್ನು ಅತ್ಯಾಸಕ್ತಿಯಿಂದ ಮಾಡುವಾಗ ನೋಡ್ತೇವೆ ದೇವರ ಈ ಆಶೀರ್ವಾದಗಳು, ದೇವರು ನಮಗೆ ಕೊಟ್ಟಂಥ ಆ ಜಯದಲ್ಲಿ ಕೊಟ್ಟಂಥ ಎಲ್ಲ ಆಶೀರ್ವಾದವನ್ನು ಈ ಲೋಕದಲ್ಲಿ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಅನೇಕ ಸಾರಿ ನಾವು ನೋಡ್ತೇವೆ, ಸೇವೆ ಮಾಡುವಾಗ ಅಥವಾ ಆತನ ಸೇವೆ ನಮಗೆ ಅನೇಕ ಕಷ್ಟಗಳು, ಹಿಂಸೆಗಳು ಬರ್ಬೋದು. ಯಾಕಂದರೆ ನಾವು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಬೇಕು, ಏನೇ ನಮ್ಮ ಜೀವಿತದಲ್ಲಿ ಸಮಸ್ಯೆಗೆ ಬಂದರೂ ನಾನು ಯಾರಾಗಿದ್ದೇನೆ, ನಾನು ಜಯವನ್ನು ಹೊಂದಿದ್ದೇನೆ. ಏನೇ ನನ್ನ ಜೀವಿತದಲ್ಲಿ ಸಮಸ್ಯೆಗಳು, ಕಷ್ಟಗಳು ಬಂದರೂ ಕೂಡ ನಾನು ಸೋತು ಹೋಗಲಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಯೇಸು ಸ್ವಾಮಿ ನಮಗೆ ಏನಾಗಿದಂತೆ, ಆತನು ಈಗಲೇ ಏನಾಗಿದಂತೆ ಆತನು ಜಯವನ್ನು ಏನಾಗಿದಂತೆ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅದರಿಂದ ನೋಡಿ, ಎಫೆಸ ಬರೆದಂಥ ಪತ್ರಿಕೆಯಲ್ಲಿ ಅದರಲ್ಲಿ 1ನೇ ಅಧ್ಯಾಯ 20 ವಚನ, ಎಫೆಸ 1:20. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವಾತನಿಂದ ಅದು ಪರಿಪೂರ್ಣತೆ ಉಳ್ಳದ್ದಾಗಿದೆ. ಇಲ್ಲಿ ನೋಡಿ, ದೇವರು ಆತನು ಏನು ಮಾಡಿದಂತೆ, ದೇವರ ವಾಕ್ಯದಲ್ಲಿ ಈಗ ನೋಡಿದಂತೆ ಆತನು ಸಮಸ್ತವನ್ನು ಏನಾಗಿದಂತೆ ಯಾರ ಕೆಳಗೆ ಹಾಕಿದರಂತೆ, ಯೇಸುವಿನ ಪಾದ ಕೆಳಗೆ ದೇವರು ಹಾಕಿದ. ಆತನು ಶಿಲುಬೆಯಲ್ಲಿ ಎಲ್ಲವನ್ನು ಆತನು
ಮನುಷ್ಯನ ರಕ್ಷಣೆಗಾಗಿ ಆತನು ಏನೆಲ್ಲ ಮಾಡಬೇಕಾಗಿದೆ ಅದನ್ನೆಲ್ಲವನ್ನು ಮಾಡಿ ಮುಗಿಸಿ ನೋಡ್ತೇವೆ. ಈಗ ನೋಡ್ತೇವೆ ಎಲ್ಲವೂ ನಾವು ಎಲ್ಲಿ ಬಿದ್ದಂತೆ ಆತನ ಪಾದಗಳಿಗೆ ಆತ ಹಾಕಿದ್ದಾನೆ. ಹಾಗಾದರೆ ನೋಡ್ತೇವೆ ಈಗ ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು, ನಮ್ಮ ಸೋಲುಗಳು, ನಮ್ಮ ಏನೇ ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ಅದು ಎಲ್ಲಿ ಉಂಟಂತೆ? ಈಗ ಅದು ನಮ್ಮ ಪಾದಗಳಿಗೆ ಉಂಟು. ಯಾಕಂದರೆ ಯೇಸುವಿನ ಪಾದಗಳಿಗೆ ಇರುವುದಾದರೆ ಈಗ ನಮ್ಮ ಪಾದಗಳಿಗೆ ಉಂಟು. ಯಾಕಂದರೆ ಕ್ರಿಸ್ತನ್ ಮತ್ತು ನಾವು ಏನಾಗಿದ್ದೇವಂತೆ? ನಾವು ಒಂದೇ ಆಗಿದ್ದೇವೆ ಅಲ್ಲ. ನಾವು ಕ್ರಿಸ್ತನನ್ನು ಯಾವಾಗ ರಕ್ಷಕನಾಗಿ ಅಂಗೀಕಾರ ಮಾಡಿದ್ದೇವೋ ಈಗ ಯೇಸು ಮತ್ತು ನಾವು ಏನಾಗಿದ್ದೇವೆ? ಒಂದೇ ಆಗಿದೆ. ಪೌಲನು ಆತನು ಹೇಳುವಂತೆ ನೀವು ದೀಕ್ಷಾಸ್ನಾನದ ಮೂಲಕವಾಗಿ ಏನಾಗಿದಂತೆ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ನೋಡ್ತೇವೆ. ಒಂದು ಸಮಯದಲ್ಲಿ ನೋಡ್ತೇವೆ ನಮಗೆ ಮತ್ತು ಯೇಸುವಿಗೆ ಯಾವ ರೀತಿ ಸಂಬಂಧ ಇಲ್ಲ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಈಗ ಒಂದು ಮದುವೆ ಆಗೋದಕ್ಕೋಸ್ಕರ ಒಂದು ಹುಡುಗ ಮತ್ತು ಹುಡುಗಿ ಏನಾಗ್ತಾರೆ, ಅವರು ನೋಡ್ತಾರೆ ಫಸ್ಟು. ಈಗ ಆ ಹುಡುಗ ಮತ್ತು ಹುಡುಗಿಗೆ ಯಾವ ಸಂಬಂಧ ಅಲ್ಲಿ ಇರುವುದಿಲ್ಲ. ಅವಳು ಬೇರೆ ಆಗಿದ್ದಾಳೆ, ಹುಡುಗ ಬೇರೆ. ಆದಂತೆ ಅವ್ರು ನೋಡ್ತೇವೆ ಮದುವೆ ಆದ ನಂತರ ಏನಾಗಿದ್ದಾರಂತೆ, ಅವರು ಮತ್ತೆ ಒಂದೇ ಶರೀರ ಆಗಿದ್ದೇವೆ. ಅದೇ ರೀತಿಯಾಗಿ ನಾವು ಕ್ರಿಸ್ತನಲ್ಲಿ ಬಂದಾಗ ನಾವೇನಂತೆ ನಾವೆಲ್ಲರೂ ಏನಾಗಿದ್ದಂತೆ ಕ್ರಿಸ್ತನಲ್ಲಿ ಒಂದೇ ಶರೀರವಾಗಿದೆ ಎಂಬುದಾಗಿ ನೋಡಿ. ಆದ್ದರಿಂದ ಆತನ ಪಾದ ಕೆಳಗೆ ಎಲ್ಲ ಸಮಸ್ಯೆಯಲ್ಲಿ ಇರುವುದಾದ್ರೆ ಈ ದಿವಸ ನೋಡ್ತೇವೆ ಅದು ನಮ್ಮ ಏನಾಗಿದೆ, ನಮ್ಮ ಸಮಸ್ಯೆಗೆ ಎಲ್ಲುಂಟಂತೆ ಅದು ಆತ ನಮ್ಮ ಪಾದ ಕೆಳಗೆ ಉಂಟು. ಆದ್ದರಿಂದ ಈ ಸತ್ಯವನ್ನು ನಾವು ತಿಳಿಕೊಳ್ಳುವಾಗ ನಮಗೇನಾಗ್ತದೆ, ಆಗ ನಿಜವಾಗಿ ನಾನು ಯಾರಾಗಿದ್ದೇನೆ, ಒಬ್ಬ ಜಯಶೀಲನಾಗಿದ್ದೇನೆ. ಏನೇ ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ನಾನು ಜಯವನ್ನು ಹೊಂದಿದವನು ಎಂಬುದಾಗಿ ನೋಡ್ತೇವೆ. ನಾವು ಹಳ ಉಡಂಬಡಿಕೆ ಭಕ್ತರನ್ನು ನೋಡುವಾಗ ನೋಡ್ತೇವೆ, ಅಲ್ಲಿ ಹಳ ಉಡಂಬಡಿಕೆ ಭಕ್ತರು ನೋಡುವಾಗ ಹೊಸ ಒಡಂಬಡಿಕೆಯವರಿಗೆ ನೋಡುವಾಗ ಅಲ್ಲಿ ತುಂಬ ವ್ಯತ್ಯಾಸಗಳಿದೆ. ಈಗ ಹಳೆ ಉಡಂಬಡಿಕೆ ಭಕ್ತರು ನೋಡ್ತೇವೆ ಅವರೆಷ್ಟು ಜಯದಿಂದ ಅವರು ಜೀವಿಸಿದಲ್ಲ. ನಾವು ಇಬ್ಬರೇ ಪತ್ರಿಕೆಯಲ್ಲಿ ನಾವು ಅದನ್ನು ತೆಗೆದು ಬೇಡ, ಈಗ 11ನೇದಲ್ಲಿ ನಾವು ನೋಡುವಾಗ ಅಲ್ಲಿ ಭಕ್ತರ ಜೀವಿತ ನೋಡ್ತೇವೆ. ಅವರಿಗೆ ಬಂದಂಥ ಹಿಂಸೆ ಕಷ್ಟಗಳು ಬರುವಾಗ ಅವರು ಎಲ್ಲಿ ಕೂಡ ಅಪಜಯವನ್ನು ಹೊಂದಲಿಲ್ಲ. ಅವರೇನಾಗ್ತಂದ್ರೆ ದೇವರಿಗಾಗಿ ಕ್ರಿಸ್ತನಾಗಿ ದೃಢವಾಗಿ ನಿಂತರು ಎಂಬುದಾಗಿ ನೋಡ್ತೇವೆ. ಸಾಕ್ಷಿಗಳಾಗಿದ್ದು ನೋಡ್ತೇವೆ. ಈಗ ನೋಡ್ತೇವೆ ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕುವ ಕೂಡ ಏನಾಗಿದಂತೆ ಆತನಲ್ಲಿ ಭಯ ಪಡಲಿಲ್ಲ ಅಂತ ನೋಡ್ತೇವೆ. ಯಾಕಂದ್ರೆ ಅವನಿಗೆ ಗೊತ್ತುಂಟು ನನ್ನ ದೇವರು ಆತನು ಯಾರಾಗಿದ್ದಾನೆ ಎಂಬುದೈತ. ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರನ್ನು ಬೆಂಕಿಗೆ ಹಾಕುವ ಕೂಡ ನೋಡ್ತೇವೆ, ಅಲ್ಲಿ ಯಾವ ರೀತಿ ಅವರಿಗೆ ಭಯ ಆಗಲಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಅವರಿಗೆಲ್ಲ ಗೊತ್ತಿಂತ ಆ ಸಮಯದಲ್ಲಿ ನನ್ನ ದೇವರು ಇದರಿಂದ ಏನಾಗಿದೆ ಅಂತ ನನಗೆ ಜಯವನ್ನು ಕೊಡ್ತಾನೆ. ಹಾಗಾದ್ರೆ ಹಳೆ ಉಡಂಬಡಿಕೆಯಲ್ಲಿ ಅವರು ಆ ರೀತಿಯಾಗಿ ಮಾಡುವುದಾದರೆ ಈಗ ಹೊಸ ಒಡಂಬಡಿಕೆಯಂತ ನಮಗೆ ನೋಡ್ತೇವೆ ಅದಕ್ಕಿಂತಲೂ ಹೆಚ್ಚಿನದಂತ ಏನಾಗಿದಂತೆ ಆತ ನಮಗೆ ಜಯ ಕೊಟ್ಟಿದ್ದಾನೆ. ಈಗ ನಾವು ಹಳೆ ಒಡಂಬಡಿಕೆಯ ವಿಷಯ ಮತ್ತು ಹೊಸ ಒಡಂಬಡಿಕೆ ನೋಡುವಾಗ ಈಗ ಹಳೆ ಒಡಂಬಡಿಕೆ ನೋಡ್ತೇವೆ ಆಗಿನ ಭಕ್ತರು ಈಗ ಅವರಿಗೆ ದೇವರಿಂದ ಆಶೀರ್ವಾದ ಬರಬೇಕಾದರೆ, ದೇವರಿಂದ ಅವರು ಏನಾದರೂ ಹೊಂದಬೇಕಾದ್ರೆ ಅವ್ರು ಏನು ಮಾಡಬೇಕಿತ್ತಂತೆ, ದೇವರು ಕೊಟ್ಟಂಥ ಆಜ್ಞೆಯನ್ನು ಅವರು ಅವ್ರೇನಾಗ್ತದೆ ಪಾಲಿಸಬೇಕಾಗ್ತದೆ. ಅದಕ್ಕೆ ಅವರು ವಿಧೇಯರಾಗಿ ನಡೆಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲಿ ನೋಡಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಅಲ್ಲಿ 1 ಮತ್ತು 2ನೇ ವಚನ ನೋಡಿ. ಧರ್ಮೋಪದೇಶ ಕಾಂಡ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಸಾಕು. ಇಲ್ಲಿ ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ ಈ ಎಲ್ಲ ಏನಾಗಿದಂತೆ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆದರೆ ಮಾತ್ರ, ಇಲ್ಲದರೆ ಏನಾಗಿದಂತೆ ನಿಮಗೆ ಸಿಕ್ಕುವುದಿಲ್ಲ. ಯಾಕೆ ಅಲ್ಲಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1ರಿಂದ ನೀವು 14ನೇ ವಚನ ಅಲ್ಲಿ ಎಲ್ಲ ಆಶೀರ್ವಾದ ದೇವರು ಇಟ್ಟಿದ್ದಾರೆ. 14ರಲ್ಲಿ ಈ ಎಲ್ಲ ಆಶೀರ್ವಾದ ಹೊಂದಬೇಕಾದ್ರೆ ಏನು ಮಾಡಬೇಕಂತೆ, ಅವರ ಆಜ್ಞೆಗೆ ವಿಧೇಯರಾಗಿ ಏನಾಗಿದಂತೆ ಅದು ನಡೆಯಲೇಬೇಕಾಗ್ತದೆ. ಆದರೆ ನೋಡಿ ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ ನೋಡಿ, 3:10. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಹೌದು, ಅಲ್ಲಿ ನಾವು 3ನೇ ಅಧ್ಯಾಯದಿಂದ 1ನೇ ವಚನದಿಂದ ನಾವು ಅಲ್ಲಿ ಬರುವಾಗ ನೋಡ್ತೇವೆ. ಈಗ ನೀನು ಹೀಗೆ ಮಾಡುವುದಾದರೆ ಏನು ಮಾಡಬೇಕಂತೆ, ನಿನ್ನ ಕಣಜಗಳು ಏನಾಗಿದಂತೆ ನಿನ್ನ ಮತ್ತು ತೊಟ್ಟಿಗಳಿಗೆ ದ್ರಾಕ್ಷಾರಸವು ತುಂಬಾಗದೆ. ಹಳೆ ಉಡಂಬಡಿಕೆ ಆಜ್ಞೆಗಳಿಗೆ ಅವರಿಗೆ ಬ್ಲೆಸ್ಸಿಂಗ್ ಬರಬೇಕಾದ್ರೆ ನೋಡ್ತೇವೆ ಅಲ್ಲಿ ದೇವರ ಆಜ್ಞೆಗಳು ಕೊಟ್ಟಿದ್ದಾರೆ, ಅವ್ರು ನಡೆಯಬೇಕಿತ್ತು. ಆದರೆ ಈಗ ಹೊಸ ಉಡಂಬಡಿಕೆ ನಾವು ಬರುವಾಗ ಈಗ ನಮ್ಮ ಪ್ರಯತ್ನದಿಂದಾಗಲಿ ಅಥವಾ ನಮ್ಮ ಶಕ್ತಿಯಿಂದಾಗಲಿ ಅಥವಾ ನಮ್ಮ ಭಯಭಕ್ತಿಯಿಂದ ನಮಗೆ ಆಶೀರ್ವಾದ ಬರುವಂಥದ್ದಲ್ಲ. ಯಾಕಂದರೆ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ನಮಗೆ ಮಾಡಿದಂಥ ಆ ಯಜ್ಞದ ಮೂಲಕವಾಗಿ ಆ ಬಿಡುಗಡೆ ಮೂಲಕವಾಗಿ ಅದರ ನಂಬುವುದರ ಮೂಲಕ ಏನಾಗಿದಂತೆ ನಮಗೆ ಆಶೀರ್ವಾದ ಬರ್ತದೆ. ನಾವು ಅದು ನಂಬಿ ಹೋಗೇನಾಗ್ತದೆ, ಆಗ ದೇವರು ನಮಗೆ ಆ ವಾಕ್ಯಗಳನ್ನು ಕೈಕೊಂಡು ನಡೆಯುವಂತೆ ಪವಿತ್ರಾತ್ಮ ನಮಗೆ ಏನಾಗ್ತದೆ, ಆಗ ಆತನು ಸಹಾಯ ಮಾಡುವಂತನಾಗಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಈ ಎಲ್ಲ ಆಶೀರ್ವಾದಗಳು ನಾವು ನೋಡ್ತಾರೆ ಹಳೆ ಉಡಂಬಡಿಕೆ ದೇವರು ಅಲ್ಲಿ 10 ಆಜ್ಞೆ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟೋ ಆಜ್ಞೆಗಳು ಕೊಡಲ್ಪಟ್ಟಿದೆ, ಆದರೆ ಯಾರು ಕೂಡ ಕೈಕೊಂಡು ನಡಲಿಕ್ಕೆ ಆಗಲಿಲ್ಲ ಅವರು ಅಲ್ಲ.
ಇಲ್ಲ ಅದಕ್ಕೆ ದೇವರ ವಾಕ್ಯ ಹೇಳ್ತದಲ್ಲ, ನೀತಿವಂತನೀಗ ಒಬ್ಬನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದಾರೆ ಎಂಬುದಾಗಿ ಈಗ ರೋಮಪುರ ಬರುವಾಗ ಪತ್ರ ಅಲ್ಲಿ ಆತನು ಬರೀತಾನೆ. ಆದ್ದರಿಂದ ಹಳೆ ಉಡಂಬಡಿಕೆ ಭಕ್ತರ ಜೀವಿತದೊಳಗೆ ಅವರು ಪ್ರಯತ್ನ ಮಾಡಿದರು, ಅಲ್ಲಿ ಅವರು ಟ್ರೈ ಮಾಡಿದ. ಆದರೆ ಏನಾಗಂತೆ ಎಲ್ಲ ಹಳೆ ಉಡಂಬಡಿಕೆ ಏನಾಯ್ತಂತೆ ಅವ್ರಿಗೆ ಕೈಕೊಂಡು ನಡಲಿಕ್ಕೆ ಆಗಲಿಲ್ಲ. ಆದರೆ ಯೇಸು ಬಂದು ಆತನು ಹೇಳಿದ್ದಾನೆ, ನಾನು ಧರ್ಮಶಾಸ್ತ್ರವನ್ನು ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಅದನ್ನು ನೆರವೇರಿಸಿದ್ದಾನೆ. ಆತನು ಅದನ್ನೆಲ್ಲ ನೆರವೇರಿಸಿದ. ಅದರಲ್ಲಿ ಏನೆಲ್ಲ ಶಾಪಗಳಿತ್ತಲ್ಲ, ನೀವು ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ನಾವು ಎಲ್ಲ ನೋಡೋದಾದರೆ ಅಲ್ಲಿ ಆನಂತರ ಯಾರಾದರೂ ಆಜ್ಞೆಗಳನ್ನು ಕೈಕೊಂಡು ನಡೆದಿದ್ದರೆ ಅಲ್ಲಿ ಎಲ್ಲ ಶಾಪಗಳು ಅವರ ಮೇಲೆ ಬಂತು ಅಲ್ಲ. ಎಲ್ಲಿ ಎಷ್ಟು ಶಾಪ ಉಂಟು ಅದು ಮತ್ತೆ ನೀವು ಅದನ್ನು ಓದಿ ಎಲ್ಲ ಎಂತೆಂಥ ರೋಗಗಳು ಅಲ್ಲಿ ಬರೆಯಲ್ಪಟ್ಟಿದೆ, ಎಂತೆಂಥ ಸಮಸ್ಯೆಗಳು ಇದೆಲ್ಲ ಏನಾಗಿದಂತೆ ಅವರ ಮೇಲೆ ಬರ್ತಿತ್ತು ಎಂಬುದಾಗಿ ನೋಡ್ತೀವಿ. ಆದರೆ ಈ ದಿವಸ ಹೊಸ ಉಣಲಿಕ್ಕೆ ನಮಗೆ ಯಾವ ರೀತಿ ಶಾಪ ಇಲ್ಲ. ಯಾಕೆಂದರೆ ಯೇಸು ಧರ್ಮಶಾಸ್ತ್ರ ಎಲ್ಲ ಶಾಪಗಳನ್ನು ಏನಾಗಂತೆ ಆತನು ತೆಗೆದುಕೊಂಡ, ನಮ್ಮ ದೋಷಗಳನ್ನು ಆತನು ತೆಗೆದುಕೊಂಡ. ಈಗ ನಾವು ಆತನ ಮೇಲೆ ನಂಬಿಕೆ ಇಡುವುದರ ಮೂಲಕ ಏನಾಗಿದಂತೆ ನಮಗೇನಾಗ್ತದೆ ಆಶೀರ್ವಾದಗಳು ಅದು ಬರುವಂತೆ. ಯಾಕಂದರೆ ಆತನ ಎಲ್ಲವನ್ನು ಆತನು ಮುಗಿಸಿ ಏನಾಗಿದ್ದಾನಂತೆ ಆತನು ತಿಳಿಸ್ತಾನೆ. ನಾವು ಇನ್ನೊಂದು ವಿಧದಲ್ಲಿ ಧರ್ಮಶಾಸ್ತ್ರ ನೋಡೋದಾದರೆ ಈಗ ನಾವು ನೋಡ್ತೇವೆ, ಈಗ ಈ ಹಳೆ ಉಡಂಬಡಿಕೆ ಎಂದು ಹೇಳುವಾಗ ಅದು ನಮಗೊಂದು ಪ್ರಶ್ನೆ ಪತ್ರಿಕೆ ಇದ್ದ ಹಾಗೆ. ಹೊಸ ಉಡಂಬಡಿಕೆ ಏನಾಗಿದೆ ಅದೊಂದು ನಮಗೆ ಆನ್ಸರ್ ಪೇಪರ್ ಇತ್ತು. ಯಾಕೆ ನಾವು ನೋಡ್ತೇವೆ ಈಗ ಮಕ್ಕಳಿಗೆ ಎಕ್ಸಾಮ್ ಈಗ ಆಗ್ತಾ ಇದೆಲ್ಲ, ಎಕ್ಸಾಮ್ ಅವಾಗ ಅವ್ರು ಏನು ಮಾಡ್ತಾರೆ ಅಲ್ಲಿ ಶಾಲೆಯಲ್ಲಿ ಅವರಿಗೆ ಕ್ವಶನ್ ಪೇಪರ್ ಕೊಡ್ತಾರ, ಆನ್ಸರ್ ಪೇಪರ್ ಕೊಡ್ತಾರ? ಹೌದು ಅಲ್ಲ, ಕ್ವಶನ್ ಆನ್ಸರ್ ಪೇಪರ್ ಕೊಡ್ತಾರೆ. ಅದಕ್ಕೆ ಯಾರು ಬರೀಬೇಕು? ಮಕ್ಕಳಿಗೆ ಬರಿಬೇಕಲ್ಲ. ಅನೇಕ ಸಾರಿ ಅವರು ಒಳ್ಳೆ ಕಲ್ತಿರೋದ್ರೆ ಏನಾಗ್ತದೆ ಅವಳಿಗೆ ಒಳ್ಳೆ ಮಾರ್ಕ್ ಸಿಗ್ತದೆ. ಅದೇ ರೀತಿಯಾಗಿ ಹೊಸ ಬಳಲಿಕೆ ಎಲ್ಲ ಪ್ರಶ್ನೆ ಪತ್ರಗಳಿಗೆ ಯೇಸು ಸ್ವಾಮಿ ಏನಾಗಿದಂತೆ ಎಲ್ಲವರನ್ನು ಬರೆದ್ರು ಅಲ್ಲ. ಅವ್ರು ಬರೆದು ನಮ್ಮನ್ನವರು ಹೊಸ ಬಳಲಿಕೆ ನಮ್ಮನ್ನು ಪಾಸ್ ಮಾಡಿದರು. ಅದಕ್ಕೆ ದೇವರು ಹಾಕಿದೆ ಗ್ರೇಸ್ ಎಂಬುದಾಗಿ ಹೇಳ್ತೇವೆ ಅಲ್ಲ. ಆತನ ಕೃಪೆ ನಮಗೆ ಸಿಕ್ಕಿತು ಅಲ್ಲ. ನಾವು ರಕ್ಷಣೆ ಹೊಂದಿದ ಹೇಗೆ ಅಂತೆ ನಮ್ಮ ಪುಣ್ಯಕರಗಳಿಂದ ಅಲ್ಲ, ಆ ಕೃಪೆಯಿಂದಲೇ ಏನಾಗಿದಂತೆ ನಾವೀಗ ನಮಗೆ ರಕ್ಷಣೆ ಸಿಕ್ಕಿದೆ. ಇದು ಉಚಿತವಾಗಿ ನಮಗೆ ಸಿಕ್ಕಿದಂಥ ರಕ್ಷಣೆ. ಇದಕ್ಕೆ ನಾವು ಏನು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಆತನೇ ನಮಗೋಸ್ಕರ ಶಿಲುಬೆಯಲ್ಲಿ ಏನಾಗಿದಂತೆ ಆತನ ಎಲ್ಲ ಕಾರ್ಯವನ್ನು ಮಾಡಿ ಏನಾಗಿದಂತೆ ನಮಗೆ ಸೈತನ ಮೇಲೆ ನಮಗೆ ಜಯ ಕೊಟ್ಟಿದ್ದ, ನಮ್ಮ ಪಾಪದ ಮೇಲೆ ಜಯ ಕೊಟ್ಟಿದ್ದ, ನಮಗೆ ಸಂಪೂರ್ಣವಾದ ಜಯವನ್ನು ಆತನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡಿ. ಅದಕ್ಕೆ ಪೌಲನು ಎಷ್ಟು ಸುಂದರವಾಗಿ ಬರೀತಾನೆ ಇರುವಾಗ ಅಲ್ಲಿ ಫಿಲಿಪ್ಪಿ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 4ನೇ ವಚನ, ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಫಿಲಿಪ್ಪಿ 4:4, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಸಾಕು ಅಲ್ಲ ಅಂತ ಹೇಳ್ತಾನೆ. ಯಾವಾಗಲೂ ಏನಂತೆ ಒಂದು ದಿವಸವ ಯಾವಾಗಲೂ ಯಾರಲ್ಲಿ ಸಂತೋಷ ಪಡಬೇಕಂತ ನಾವು ಕರ್ತನಲ್ಲಿ. ಯಾಕೆ ನಮಗೆ ಜಯ ಸಿಕ್ಕಿದೆ. ಒಂದು ಸಮಯದಲ್ಲಿ ನಾವು ಕತ್ತಲಲ್ಲಿ ಇದ್ದೇವೆ, ಒಂದು ಸ್ಥಳದಲ್ಲಿ ನಾವು ಪಾಪದಲ್ಲಿದ್ದೇವೆ, ನಾವು ನರಕಕ್ಕೆ ಪಾತ್ರರಾಗಿದ್ದೇವೆ. ಆದರೆ ಈ ಸಮಯದಲ್ಲಿ ನೋಡ್ತೇವೆ ಯೇಸು ನಮ್ಮನ್ನು ಬಂದು ಏನಾಗಿದಂತೆ ನಮಗೆ ರಕ್ಷಣೆಯನ್ನು ಕೊಟ್ಟು ಆ ಜಯವನ್ನು ಕೊಟ್ಟು ಏನಾಗಿದಂತೆ ನಾವು ಪ್ರತಿದಿನ ನಮ್ಮನ್ನು ಜಯಸ್ಥಲ್ಲಿ ಆತನು ನಡೆಸ್ತಾನೆ ಎಂಬುದಕ್ಕೆ. ಆದ್ದರಿಂದ ಈ ಜಯ ನಮಗೆ ಆತನು ಕೊಟ್ಟಿದ್ದಾನೆ. ಆದರೆ ಈ ಜಯದಲ್ಲಿ ನಾವು ಯಾವಾಗಲೂ ಏನು ಮಾಡಬೇಕಂತೆ ಸಂತೋಷ ಪಡಿ. ಈ ಸಂತೋಷ ಪೌಲನು ಸುಮ್ಮನೆ ಬರೀತಿಲ್ಲ. ಅವನು ಇಲ್ಲಿದ್ದಾನೆ, ಈಗ ಆತನ ಸೆರೆಮನೆಯಲ್ಲಿ ಹಿಂಸೆಯಲ್ಲಿ ಆತನ ಇದ್ದಾನೆ. ಆದರೆ ಅವನಿಗೆ ನಿಜವಾದಂಥ ಆ ಜಯ ಆತನಿಗೆ ಸಿಕ್ಕಿದೆ, ಆ ಸಂತೋಷ ಆತನಿಗೆ ಸಿಕ್ಕಿದೆ. ಅದನ್ನು ಯಾವಾಗಲೂ ಏನಾಗಿದಂತೆ ಸಂತೋಷ ಪಡೆಯರು ಎಂಬುದಾಗಿ ಹೇಳ್ತಾನೆ. ಆದಂತ ದಾವೀದನು ಕೀರ್ತನೆ 34ರಲ್ಲಿ ಅಲ್ಲಿ 1ನೇ ವಚನದಲ್ಲಿ ಆತನು ಹೇಳ್ತಾನೆ, ಕೀರ್ತನೆ 34:1, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹೌದು, ಸಾಕು. ಅಲ್ಲಿ ಹೇಳ್ತದೆ ನಾನು ಯೆಹೋವನನ್ನು ಏನು ಮಾಡ್ತಂತೆ ಎಡೆಬಿಡದೆ ಕೊಂಡಾಡ್ತೇನೆ, ಆತನ ಸ್ತೋತ್ರವೇನಂತೆ ಯಾವಾಗಲೂ ನನ್ನ ಬಾಯಲ್ಲಿ ಇರ್ತದೆ. ಹಾಗಾದರೆ ಇದು ನಮಗೆ ಏನನ್ನು ಹೇಳ್ತದೆ ಅಂದರೆ ಆತನ ಜೀವಿತದಲ್ಲಿ ಆ ಒಂದು ಜಯವನ್ನು ಆತನು ಹೇಳುವಂತನಾಗಿದ್ದಾನೆ. ಯಾಕಂದರೆ ದಾವೀದನ ಜೀವಿತವನ್ನು ನೋಡುವಾಗ ದೇವರು ಅವನಿಗೆ ಎಲ್ಲ ವಿಷಯದಲ್ಲಿ ಆತನ ಜಯವನ್ನು ಆತನು ಕೊಟ್ಟಿದ್ದಾನೆ. ಎಷ್ಟು ಅಪಜಯಗಳು ಅವನ ಜೀವಿತದಲ್ಲಿ ಬಂತು, ಎಷ್ಟು ಸೋಲುಗಳು ಅವನ ಜೀವಿತದಲ್ಲಿ ಬಂತು, ಕಷ್ಟಗಳು ಬಂತು, ಹಿಂಸೆಯಲ್ಲಿ ಬಂತು, ಅನೇಕ ಕಷ್ಟಗಳು ಇದ್ರೂ ಕೂಡ ನೋಡ್ತೇವೆ ದೇವರು ಅವನ ಜೀವಿತದಲ್ಲಿ ಏನಾಗಿದೆ ಎಲ್ಲದರಿಂದ ಆತನು ಬಿಡಿಸಿದನಲ್ಲ. ಅದಕ್ಕೆ ಅದೇ ಕೀರ್ತನೆಯಲ್ಲಿ ಒಂದು ಕಡೆ ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಕೂಡ ಯೆಹೋವನು ಏನಾಗಿದೆ ಅವೆಲ್ಲಗಳಿಂದ ಅವನನ್ನು ಬಿಡಿಸ. ಆದರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಏನೇ ಬಂದರೂ ಕೂಡ ದೇವರು ನಮ್ಮನ್ನು ಅದರಿಂದ ಬಿಡಿಸ್ತಾನೆ. ಆದ್ದರಿಂದ ಯೇಸು ಸ್ವಾಮಿ ಕೂಡ ನಮಗೆ ಹೇಳಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 33ನೇ ವಚನ, ಯೋಹಾನ 16:33, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹೌದು, ಈಗ ಹೇಳ್ತೇನೆ, ನೀವು ನನ್ನಲ್ಲಿದ್ದಾಗ ಏನು ಮಾಡಬೇಕಂತೆ ಮನಃಶಾಂತಿಯನ್ನು ಹೊಂದಬೇಕು, ಸಂತೋಷವನ್ನು ಹೊಂದಬೇಕು. ನಿಮಗೆ ಈ ಲೋಕದಲ್ಲಿ ಏನುಂಟು ಅಂತ ಹೇಳಿದ್ದಾರೆ, ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು
ಜಯಿಸಿ ಆಗಿ. ಅದಂದರೆ ಈಗ ಆತನು ಲೋಕವನ್ನು ಜಯಿಸುವುದಾದರೆ ನಾವು ಕೂಡ ಜಯಿಸಿ ಆಗಿದ್ದೇವೆ. ನಾವಿನ್ನು ಜಯಿಸೋದಕ್ಕೆ ಯಾವುದಿಲ್ಲ. ಆತ ನಮಗೆ ಜಯವನ್ನು ಏನಾಗಿದಂತೆ ಆತನು ಕೊಟ್ಟ ಆಗಿದ್ದಾನೆ. ಆತನಂತೆ ನಾನು ಲೋಕವನ್ನು ಜಯಿಸಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. ಆದರೆ ಈಗ ಆ ಜಯವನ್ನು ಏನಾಗಿದಂತೆ ಆತ ನಮಗೆ ಕೊಟ್ಟು ಅದಕ್ಕೆ ಹೇಳ್ತಾರೆ, ನಿಮಗೆ ಈ ಲೋಕದಲ್ಲಿ ಏನು ಬರ್ತದೆ, ಸಂಕಟಗಳುಂಟು, ಕಷ್ಟಗಳುಂಟು, ಸಮಸ್ಯೆ ಏನೇ ಬಂದರೂ ಕೂಡ ಅದರಿಂದೆಲ್ಲ ನಮಗೆ ಜಯವನ್ನು ಆತನು ಕೊಟ್ಟು ನಾವು ಜಯವನ್ನು ಏನು ಮಾಡಬೇಕಂತೆ ಯಾವಾಗಲೂ ನಾವು ಘೋಷಿಸಬೇಕಾಗ್ತದೆ. ಜಯದ ಮೇಲೆ ನಮಗೆ ಆತನ ಜಯ ಕೊಟ್ಟು. ಈಗ ನಾನೊಂದು ಉದಾಹರಣೆ ಹೇಳ್ತೇನೆ. ಈಗ ನೋಡಿ, ನಾವೆಲ್ಲರೂ ಕ್ರಿಕೆಟ್ ಮ್ಯಾಚ್ ನೋಡುವಂಥರಾಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಕ್ರಿಕೆಟ್ ಮ್ಯಾಚ್ ನಾವು ನೋಡುವಾಗ ಒಂದು ಇಂಗ್ಲೆಂಡ್ ಮತ್ತು ನಮ್ಮ ಭಾರತ ದೇಶಕ್ಕೆ ಕ್ರಿಕೆಟ್ ಮ್ಯಾಚ್ ಆಗುವಾಗ ಈಗ ನೋಡ್ತೇವೆ, ಈಗ ಭಾರತ ಈಗ ಏನಾಗಿದೆ ಅಂತ ವಿನ್ ಆಗಲಿಕ್ಕೆ ಒಂದು 50 ಸ್ಕೋರ್ ಉಂಟು. ಆಗ ನೀವು ಅದನ್ನು ನೋಡುವಾಗ ನಿಮಗೆ ಹೇಗೆ ಆಗ್ತದೆ, ಏನೆಲ್ಲ ಮನಸ್ಸಿನೊಳಗೆ ಆಗ್ತದಲ್ಲ, ಇದು ಆಗ್ತದಾ ಇಲ್ಲ ಎಂಬುದಾಗಿ. ಈಗ 1 ರನ್ ಉಂಟು ಈಗ ಜಯ ಹೊರಲಿಕ್ಕೆ, ಆಗ ನಿಮಗೆ ಏನಾಗ್ತದೆ, ಖಾಲಿ 1 ರನ್ನು. ಆಗ ಎಂತ ನಮ್ಮ ಮನಸ್ಸಿನಲ್ಲಿ ಆಗ್ತದಲ್ಲ, ಏನೇನಾಗ್ತದೆ. ಆದರೆ ಜಯ ಹೊಂದಿದ ನಂತರ ಈಗ ನಮಗೇನಾಗ್ತದೆ, ನಮಗೀಗ ಒಂದು ಸಮಾಧಾನ ಬರ್ತದೆ, ಸಂತೋಷ ಬರ್ತದೆ. ನಾವು ಏನು ಮಾಡ್ತೇವೆ ಅಂತ ಆಗ ಬಹಳ ಘೋಷಣೆಯಿಂದ ಏನಾಗ್ತದೆ, ಜಯಘೋಷ ಮಾಡ್ತೇವೆ. ಹಾಗಾದರೆ ನೋಡಿ, ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದಂತೆ, ನಾವು 139ನೇ ಕೀರ್ತನೆಯಲ್ಲಿ ತೆಗೆದು ಬೇಡ, ನಾವು ನೋಡೋದಾದರೆ ಆತನು ತಾಯಿಯ ಗರ್ಭದಲ್ಲಿ ಇರುವಾಗಲೇ, ಇನ್ನು ಪಿಂಡವಾಗಿರುವಾಗಂತೆಯೇ ನಮ್ಮ ಜೀವಿತದ ಎಲ್ಲ ದಿವಸಗಳನ್ನು ಆತ ಪುಸ್ತಕದಲ್ಲಿ ಆತನು ಬರೆಯಲ್ಪಟ್ಟಿದ್ದಾನೆ. ನಾವು ಎಲ್ಲಿರಬೇಕು, ಈ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸಬೇಕು, ಹೇಗೆ ಎಂಬುದಾಗಿ ದೇವರು ಎಲ್ಲ ನಮ್ಮ ಜೀವಿತದ ಏನಾಗಿದಂತೆ ವರ್ಷಗಳನ್ನು ಅದರಲ್ಲಿ ಬರೆಯಲ್ಪಟ್ಟು. ಈಗ ದೇವರಿಗೆ ಗೊತ್ತುಂಟು, ಆತ ನಮ್ಮ ಏನಾಗಿದಂತೆ ಭವಿಷ್ಯವನ್ನು ಆತ ನೋಡಿ ಆಗಿದೆ ಈಗಾಗಲೇ. ದೇವರಿಗೆ ನಾವು ನಾಳೆ ಏನು ಮಾಡ್ತೇವೆ, ಒಂದು ವೇಳೆ ನನ್ನ ಜೀವಿತದಲ್ಲಿ ಇವತ್ತು ದೊಡ್ಡ ಒಂದು ಅದ್ಭುತ ಕಾರ್ಯ ಆಗುವುದಾದರೆ ದೇವರಿಗೆ ಅದು ಆಶ್ಚರ್ಯ ಇಲ್ಲ, ನಮಗೆ ಆಶ್ಚರ್ಯ. ಅದೇ ದೇವರು ನಮ್ಮ ಎಲ್ಲ ಜೀವಿತವನ್ನು ಏನಾಗಿದಂತೆ ಆತನು ನೋಡಿ ಆಗಿದೆ, ನಮಗೆ ಗೊತ್ತಿಲ್ಲ. ಆದರೆ ನಾವು ಅನೇಕ ಸಾರಿ ಏನು ಮಾಡ್ತೇವೆ, ನಮ್ಮ ಜೀವಿತದಲ್ಲಿ ನಾವು ಕಷ್ಟಗಳು ಸಮಸ್ಯೆ ಬರುವಾಗ ಇದು ನನಗೆ ಹೇಗೆ ಆಯಿತು, ನಾನು ಸೋತು ಹೋದೆಂಬುದಾಗಂತ. ಈಗ ನೋಡಿ, ನಾನು ನಿಮಗೆ ಆ ಮ್ಯಾಚ್ ವಿಷಯ ಹೇಳಿದೆ. ಈಗ ನಾವೀಗ ವಿನ್ ಆಗಿದ್ದೆ ಅಲ್ಲ ಮ್ಯಾಚಲ್ಲಿ, ಅದೇ ಮ್ಯಾಚನ್ನು ನೀವು ತಿರುಗಿ ನೋಡುವಾಗ ನಿಮಗೆ ಏನಾಗ್ತದೆ, ತಿರುಗಿ ಅದನ್ನು ನೀವು ನೋಡಿ 2ನೇ ಸಲ, ಆಗ ನಿಮಗೆ ಏನಾದರೂ ಸಮಸ್ಯೆ ಆಗ್ತದಾ? ನಮಗೆ ಆಗ ಯಾವ ರೀತಿ ನಮಗೆ ಸಮಸ್ಯೆ ಆಗುವುದಿಲ್ಲ. ನಾವು ಆರಾಮದಲ್ಲಿ ನಮಗೆ ಗೊತ್ತುಂಟು ಏನಾಗಿದೆ, ನಾವು ವಿನ್ ಆಗಿದ್ದೇವೆ. ಅದರಿಂದ ನಮ್ಮ ಜೀವಿತದಲ್ಲಿ ಕೂಡ ಅಷ್ಟೇ, ನಾವು ವಿನ್ನಾಗಿ ಆಗಿದ್ದೇವೆ. ದೇವರು ನಮಗೆಲ್ಲ ದಿವಸದಲ್ಲಿ ಜಯವನ್ನು ಕೊಟ್ಟಿದ್ದಾನೆ. ಆದರೆ ನಮಗೆ ಕೊಟ್ಟ ಒಂದು ಸೇವೆ ಆತನು ಕೊಟ್ಟಿದ್ದಾನೆ. ಈ ಸೇವೆ ನಾವು ಹೇಗೆ ಮಾಡಬೇಕಂತೆ, ದೇವರಿಂದ ನಂಬಿಗಸ್ತರಾಗಿ ಏನಾಗ್ತಂತೆ ಅತ್ಯಾಕ್ಷದಿಂದ ಏನಾಗಿದಂತೆ ನಾವು ಮಾಡಬೇಕೆಂಬುದಾಗಿ ದೇವರು ನಮ್ಮೊಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಸೇವೆಯನ್ನು ಆತನು ಕೊಟ್ಟಿದ್ದಾನೆ. ಆ ಪೌಲನು ಹೇಳ್ತಾನೆ, ನಾನು ಸುವಾರ್ತೆ ಸಾರಬೇಕೆಂಬಂಥ ಒಂದು ನಿರ್ಬಂಧ ನನಗೆ ಉಂಟು. ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ನಾನು ಏನು ಹೇಳಿ ಎಂಬುದೆಂದರೆ, ನಮ್ಮೆಲ್ಲರಿಗೆ ದೇವರು ಒಂದೊಂದು ಚಿಕ್ಕ ಚಿಕ್ಕ ಸೇವೆ ಆದರೂ ಕೂಡ ಏನಾಗೆಂದರೆ ಆತನು ಕೊಟ್ಟಿರ್ತಾನೆ. ನಮ್ಮ ಸೇವೆಯನ್ನು ನಾವು ತಿಳ್ಕೊಳ್ಬೇಕು. ಏಕೆಂದರೆ ದೇವರು ಆತ ನಮ್ಮೊಳಗೆ ಎಲ್ಲವನ್ನು ಇಟ್ಟಿದ್ದಾನೆ ನಮ್ಮೊಳಗೆ. ಆದರೆ ನಾವು ಅದನ್ನು ಕಂಡುಕೊಳ್ಬೇಕು ಅಲ್ಲ, ನನ್ನ ಸೇವೆ ಅದು ಏನಾಗಿದೆ, ನನಗೆ ದೇವರು ಕೊಟ್ಟದ್ದು ಏನೆಂಬುದಾಗಿ ನಾವು ಇದನ್ನು ಪ್ರಾರ್ಥನೆ ಮಾಡುವ ಮೂಲಕ ದೇವರು ಆತ ನಮಗೆ ಏನಾಗಿದಂತೆ ಅದನ್ನು ನಮಗೆ ತೋರಿಸಿಕೊಡುವಂತನಾಗಿದೆ. ಈ ಸೇವೆಯಲ್ಲಿ ನಾವು ಮುಂದೆ ಮುಂದೆ ದೇವರು ಹೋಗುವಾಗ ದೇವರು ನಮ್ಮನ್ನು ಏನಾಗಿದಂತೆ ಇನ್ನೆಚ್ಚಾದಂಥ ಸ್ಥಾನಕ್ಕೆ ಆತ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯಾಕಂದರೆ 1 ತಲಾಂತು ಕೊಟ್ಟವನಿಗೆ ಮತ್ತೆ ಏನಾಯ್ತಂತೆ, ಅವನು ಹಾಗೆ ಅಲ್ಲಿ ಇಟ್ಟುಬಿಟ್ಟ. ಅದೇ 2 ತಲಾಂತನು ಅವನು ಉಪಯೋಗಿಸಿದ, ಇನ್ನು ಅವನಿಗೆ ಏನಾಯ್ತಂತೆ 2 ಸಿಕ್ಕಿತ್ತು. 10 ಮಾಡಿದವನಿಗೆ ಇನ್ನು ಹೆಚ್ಚಾಯಿತು ಎಂಬುದಾಗಿ ದೇವರ ವಾಕ್ಯ ಅದು ನಮಗೆ ಕೊಡಲ್ಪಟ್ಟೆ. ಅದರಿಂದ ಈ ದಿವಸ ನಾವು ದೇವರ ವಾಕ್ಯದಲ್ಲಿ ನೋಡಿದಂತೆ ದೇವರು ನಮ್ಮನ್ನು ಅಪಜಯಕ್ಕೆ ಕರೀಲಿಲ್ಲ. ನಾವು ಏನಾಗಿದಂತೆ ಯೇಸು ಕ್ರಿಸ್ತರ ಮುಖಾಂತರ ಆತ ನಮಗೆ ಜಯವನ್ನು ಆತನು ಕೊಟ್ಟಿದ್ದಾನೆ. ಆತನು ಎಲ್ಲದರ ಮೇಲೆ ನಮಗೆ ಆತನ ಜಯ ಕೊಟ್ಟಿದ್ದಾನೆ. ಆದರೆ ನಾವು ಈಗ ನಾವು ಹೊಸ ಬಣಲಿಕೆ ಬರುವಾಗ ನಾವು ನಂಬಿಕೆಯಿಂದ ಜೀವಿಸುವಂಥರಾಗಿದ್ದೇವೆ. ಹೊಸ ಬಣಲಿಕೆನ ಹೇಗೆ ಜೀವಿಸ್ತೇವೆ ಅಂತ, ಈಗ ನಾವು ನಂಬಿಕೆಯಿಂದ, ನಾವು ಮಾಡುವುದರಿಂದ ಅಲ್ಲ, ನಮ್ಮ ಪ್ರಯತ್ನದಿಂದ ನಾವು ಮಾಡುವಂಥ ಕಾರ್ಯದ ಬೇರೆ. ಈಗ ನಾವು ಯೇಸುವಿನ ಮೇಲೆ ನಾವು ನಂಬಿಕೆ ಇಡಿದ್ದೆ, ಆತನ ಶಿಲುಬೆಯಲ್ಲಿ ನಮಗೋಸ್ಕರ ಮಾಡುವಂಥ ಕಾರ್ಯ ಮೇಲೆ ನಮಗೆ ನಂಬಿಕೆ ಇಡದಿದ್ದರೆ ನಾವಿಲ್ಲಿ ಏನು ಮಾಡಿದರೂ ಏನಾಗಿದಂತೆ ಅದಕ್ಕೆ ಫಲ ಸಿಕ್ಕುವುದಿಲ್ಲ. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ಇಸ್ರೇಲ್ ಜೀವಿತ ನೋಡುವಾಗ ಅವರನ್ನು ಒಂದು ಸಮಯದಲ್ಲಿ ಅವರು ಐಗುಪ್ತ ದೇಶದಲ್ಲಿದ್ದರು ಅಲ್ಲ. ಈಗ ಮೋಶೆ ಬಂದವರನ್ನು ನೋಡ್ತೇವೆ, ಅವ್ರು ಹೇಳ್ತಾರೆ, ನಾನು ನಿಮ್ಮನ್ನು ಹಾಲು ಜೇನು ಕರೆಯುವಂಥ ಕಾನಾನ್ ದೇಶಕ್ಕೆ ನಡೆಸ್ತೇನೆ ಎಂಬುದಾಗಿ ಹೇಳಿದೆ. ಈಗ ನೋಡ್ತೇವೆ, ದೇವರು ಅವರನ್ನು ಐಗುಪ್ತ ದೇಶದಿಂದ ಅವರಿಗೆ ಬಿಡುಗಡೆ ಕೊಟ್ಟರು. ಈಗ ಬಿಡುಗಡೆ ಗೊತ್ತಂದ ಅವರ ಪ್ರಾಯವನ್ನು ನಾವು ನೋಡುವಾಗ ಅವರಿಗೆ ಅಲ್ಲಿ ಯಾವ ರೀತಿ ಕಷ್ಟ ಇಲ್ಲ. ಹೌದು, ಕೆಂಪು ಸಮುದ್ರ ಬಂತು, ದೇವರು ಅದ್ಭುತ ಮಾಡಿದ, ನೀರಿಲ್ಲಿದ್ದಾಗ ನೀರು ಕೊಟ್ಟ, ಪರಲೋಕದಿಂದ ಬಂದೆಲ್ಲವನ್ನು ಅವರಿಗೆ ಕೊಟ್ಟನು. ಆದರೂ ಕೂಡ ಅವರು ಏನು ಮಾಡಿದರು, ಕಾನಾನ್ ದೇಶಕ್ಕೆ ಸೇರಿದ್ರ ಅವರೆಲ್ಲರೂ ಅಪನಂಬಿಕೆಯರಾದ್ರು ನೋಡ್ತೇವೆ.
ದೇವರಿಗೆ ಅವಿಧರಾಗಿ ನಡೆದರು, ದೇವರಿಗೆ ಗುಣಗುಟ್ಟವರಾಗಿದ್ದರು. ಯಾವಾಗಲೂ ಅವರ ಸಮಸ್ಯೆಗಳನ್ನು ಆದರೆ ನೋಡ್ತೇವೆ ಅಲ್ಲಿ ಇಸ್ರೇಲ್ ಬಂದಂಥ ಯಾರು ಕೂಡ ಕಾನಾನ್ ದೇಶಕ್ಕೆ ಸೇರ್ಲಿಕ್ಕೆ ಆಗಲಿಲ್ಲ. ಆದರೆ ನೋಡ್ತೇವೆ ಅವರ ನಂತರ ಅವರ ಮಕ್ಕಳು ಅಲ್ಲಿ ಸೇರಿದೆ ಎಂಬುದಾಗಿ ನೋಡ್ತೇವೆ. ಅದರಿಂದ ಈಗ ಹೊಸ ಒಡಂಬಡಿಕೆ ದೇವರು ಹೋಗ್ತಾರೆ, ನನ್ನವನಾದ ನೀತಿವಂತನು ಅವನ ನಂಬಿಕೆಯಿಂದ ಜೀವಿಸುವನು. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಆತನು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಮತ್ತು ಪ್ರತಿಯೊಂದು ಮಾತುಗಳಿಂದ ಆತನು ಜೀವಿಸ್ತಾನೆ ಎಂಬುದಾಗಿ ನಾನು. ಆದ್ದರಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು 4 ಸುವಾರ್ತೆಯನ್ನು ಕೂಡ ಅಲ್ಲಿ ನೋಡುವುದ, ಯೇಸು ಎಲ್ಲ ಕಡೆ ಆತನು ಹೇಳುವಂತೆ ನಿನ್ನ ನಂಬಿಕೆ ಏನಾಗಿದಂತೆ ನಿನಗೆ ಸ್ವಸ್ಥ ಮಾಡಿತ್ತು. ಪ್ರತಿಯೊಂದು ವಿಷಯದಲ್ಲಿ ಕೂಡ ನೋಡ್ತೇವೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣ್ತೇವೆ. ಆದ್ದರಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನಂಬುವವರಂತರಾಗಿದ್ದೇವೆ. ಏನೇ ನಮ್ಮ ಜೀವಿತದಲ್ಲಿ ಬಂದರೂ ಕೂಡ ದೇವರ ವಾಕ್ಯ ನಮಗೆ ಅದು ಏನು ಹೇಳ್ತದೆ, ಆತ ನಮಗೋಸ್ಕರ ಏನು ಮಾಡಿದೆ ಎಂಬಂತ ನಂಬುವಾಗ ನೋಡ್ತೇವೆ ನಮ್ಮ ಜೀವಿತದಲ್ಲಿ ನಮಗೆ ಅದು ಜಯವನ್ನು ಸಿಗ್ತದೆ. ನಾವು ನೋಡೋದಾದರೆ ನಾವು ಯೇಸುವಿನ ಶಿಷ್ಯನಾದ ತೋಮನ ಜೀವಿತ ನೋಡುವಾಗ ಅಲ್ಲ ನೋಡ್ತೇವೆ, ಆ ಯೇಸು ಸ್ವಾಮಿಯೊಂದಿಗೆ ಅವರು 3 ವರ್ಷ ಸೇವೆಯಲ್ಲಿದ್ದರು. ಅವರು ಅನೇಕ ಮಹತ್ಕಾರ್ಯ ನೋಡಿದ ಆತ ಅಲ್ಲ, ಸತ್ತು ಹೋದಂಥ ಲಾಜರನ್ನು ಆಸ್ಗುಸಂತ ನೋಡಿದ, ಅನೇಕ ಕುಷ್ಠರೋಗಿಗಳ ವಾಸವನ್ನು ನೋಡಿದ, 5 ರೊಟ್ಟಿ 2 ಮೀನನ್ನು ನೋಡಿದ, ಅನೇಕ ಮಹತ್ಕಾರ್ಯ ನೋಡಿದ್ರು ಕೂಡ ಈಗ ಯೇಸು ಎಲ್ಲ ಆತನಿಗೆ ತಿಳಿಸಿದರು. ಆದರೆ ಕೊನೆಯದಾಗಿ ಯೇಸು ಸತ್ತು ಪುನರ್ತನಾದ ನಂತರ ಅಲ್ಲ ಬಂದು ನೋಡ್ತೇವೆ ಶಿಷ್ಯರಿರ್ತಾರೆ, ನಾವು ಯೇಸುವನ್ನು ನೋಡುವಾಗ ಅವನು ಹೇಳಿದ ನಾನು ನಂಬುವುದಿಲ್ಲ. ಆ ನಂತರ ಯೇಸು ತಿರುಗಿ ಅವನಿಗೆ ದರ್ಶನ ಕೊಡ್ತಾರೆ, ತೋರಿಸ್ತಾರೆ. ಈಗ ಅವರು ತನ್ನ ಕೈಯನ್ನು ತೋರಿಸ್ತಾರೆ, ತನ್ನ ಪಕ್ಕೆಯನ್ನು ತೋರಿಸ್ತಾರೆ. ಆತನ ಯೇಸು ಏನು ಹೇಳಿದ್ರ, ನಂಬೋದವನಾಗಿರಬೇಡ ನಂಬುವವನಾಗಂತ ಹೇಳಿದ. ಆ ನಂತರ ಯೇಸು ಹೇಳ್ತಾರೆ, ನೀ ನನ್ನನ್ನು ನೋಡಿ ನಂಬಿದಿ, ನೋಡದೆ ನಂಬಿದವನು ಏನಾಗಿದಂತೆ ಧನ್ಯನು ಅಲ್ಲ. ಆದರೆ ನೋಡ್ತೇವೆ ನಮ್ಮ ನಂಬಿಕೆ ನೋಡಿ ಅದು ಎಷ್ಟರ ಮಟ್ಟಿಗೆ ಬರ್ತದೆ. ಆನಂತರ ಸ್ನಾನಿಕನಾದ ಯೋಹನ ಜೀವಿತ ನೋಡುವಾಗ ಅವನೊಬ್ಬ ದೊಡ್ಡ ಪ್ರವಾದಿಯಾಗಿದ್ದ ಆ ಸಮಯದಲ್ಲಿ ಅಲ್ಲ. ಯೇಸುವನ್ನು ಆತ ಹೇಳ್ತಾನೆ, ಲೋಕಕ್ಕೆ ಬರಬೇಕಾದಂತ ಏನಾಗಿದೆ, ಇದು ಯಜ್ಞದ ಕುರಿಮರಿಯಾಗಿದ್ದಾನೆ, ಲೋಕದ ಪಾಪ ಪರಿಹಾರಕನಾಗಿದೆ ಎಂಬುದಾಗಿ ಆತನ ವಿಷಯದಲ್ಲಿ ಪ್ರವಾದನೆ ಆತನು ಹೇಳ್ತಾನೆ. ಮತ್ತೆ ನೋಡ್ತೇವೆ ಆತನಿಗೆ ದೀಕ್ಷಾಸ್ನಾನ ಕೊಟ್ಟವನು ಕೂಡ ಯಾರಾಗಿದ್ದಂತೆ ಯೋಹನಾಗಿದ್ದಾನೆ. ಆತನ ಕೆರೆಗಳನ್ನು ಬಿಚ್ಚುವುದು ಕೂಡ ನಾನು ಯೋಗ್ಯನೆಂಬುದಾಗಿ ಆತನು ಯೇಸುವಿಗೆ ದೊಡ್ಡ ಸಾಕ್ಷಿ ಹೇಳಿದ. ಆದರೆ ಈಗ ಅವನು ಸೆರೆಮನೆಯಲ್ಲಿದ್ದಾನೆ. ಯೋಹನನು ಸೆರೆಮನೆಯಲ್ಲಿದ್ದಾಗ ತನ್ನ ಶಿಷ್ಯರ ಹತ್ರ ಹೇಳಿ ಕೇಳಿಸ್ತಾರೆ, ಬರಬೇಕಾದವನು ನೀನು ಅಥವಾ ನಾವು ಬೇರೆಯವರ ಮಾರ್ಗ. ಆಗ ಯೇಸು ಹೇಳ್ತಾರೆ, ಕುರುಡರಿಗೆ ಕಣ್ಣು ಬರ್ತದೆ, ಕುಂಟರಿಗೆ ಕಾಲು ಬರ್ತದೆ ಎಂಬುದಾಗಿ ತನ್ನ ವಿಷಯವಾಗಿ ಆತನಿಗೆ ಹೇಳಿರಿ ಎಂಬುದಾಗಿ ಹೇಳ್ತಾರೆ. ಮತ್ತು ಯೇಸು ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನು ಏನಾಗಿದಂತೆ ಧನ್ಯ. ನೋಡಿ ಅಲ್ಲಿ ಅವನೇನು ಬಂತಂತೆ, ಇಷ್ಟು ದೊಡ್ಡ ಪ್ರವಾದಿ ಎಲ್ಲ ನೋಡಿಕೊ. ಈಗ ಅಲ್ಲಿ ಬಂತ, ನನ್ನ ಹೆಸರಿನಲ್ಲಿ ಸಂಶಯ ಪಡೆದವನೇ ಅದು ಧನ್ಯ. ಆದ್ದರಿಂದ ನಾವು ಹೊಸ ಒಡಂಬಡಿಕೆ ನಾವು ಜೀವಿಸುವಂಥರಾಗಿದ್ದೇವೆ, ನಾವು ನಂಬುವಂಥರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆಗಳು ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರ್ತದೆ, ಯೇಸು ಸ್ಪಷ್ಟವಾಗಿ ನಮಗೆ. ಆದರೆ ಏನಾಗಿದಂತೆ ನಾವು ಜಯವನ್ನು ಹೊಂದಿದವರಾಗಿ ಎಲ್ಲ ವಿಷಯದಲ್ಲಿ ನಮಗೆ ಜಯ ಸಿಕ್ಕಿದೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಯಾವ ಸಮಸ್ಯೆಯಲ್ಲಿ ಹಾದು ಹೋಗಿರ್ಬೋದು, ಕಷ್ಟಗಳು ಬರ್ಬೋದು, ಅನಾರೋಗ್ಯ ನಮ್ಮ ಜೀವಿತದಲ್ಲಿ ಬರ್ಬೋದು. ಆದರೆ ಯೇಸು ಒಂದು ತಿಳ್ಕೊಳ್ಬೇಕು, ಯೇಸು ಅದನ್ನೆಲ್ಲವನ್ನು ಶಿಲುಬೆಯಲ್ಲಿ ಏನಾಗಿದಂತೆ ಆತನು ತೆಗೆದುಕೊಂಡಿದ್ದಾನೆ. ನಮ್ಮ ದೋಷವನ್ನು, ನಮ್ಮ ಪಾಪವನ್ನು, ಧರ್ಮಶಾಸ್ತ್ರ ಎಲ್ಲ ಶಾಪ ಎಲ್ಲವನ್ನು ಆತನು ಏನು ಆತನು ತೆಗೆದುಕೊಂಡು ನಮಗೆ ಈಗ ಸಂಪೂರ್ಣ ಜಯವನ್ನು ಕೊಟ್ಟಿದ್ದಾನೆ. ಈಗ ನಾವು ಅದಕ್ಕೆ ಹೇಳ್ತಾರೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಏನಾಗಿದಂತೆ ಈಗ ಎಲ್ಲ ಅಧಿಕಾರವು ನಾನು ಹೇಳ್ಕೊಡ್ಲಿಕ್ಕೆ. ಈಗ ನೀವು ಹೊರಟು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಶಿಷ್ಯರಿಗೆ ಅಂತ ಹೇಳಿದ್ದು, ಅದೇ ಅಧಿಕಾರವು ನಮಗೆ ಈ ದಿವಸ ಆತನ ಸಭೆಗೆ ಆತನು ಕೊಟ್ಟಿದ್ದಾನೆ. ಈಗ ನಾವು ಯಾರಾಗಿದ್ದರೆ ನೀವೆಲ್ಲರೂ ದೇವರ ಸೇವಕರಾಗಿದ್ದೇವೆ. ನಾವು ವಿಶ್ವಾಸಿಗಳಲ್ಲ, ನಾವು ದೇವರ ಸೇವಕ. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ, ನನಗೆ ದೇವರು ನೀನು ಕೊಟ್ಟಂಥ ಸೇವೆ ಅದು ಏನಾಗಿದೆ, ನೀನು ಕೊಟ್ಟಂಥ ಜವಾಬ್ದಾರಿ ಅದು ಏನೆಂಬುದಾಗಿ ನಾವು ಒಂದು ವೇಳೆ ನಿಮಗೊಂದು ಪ್ರಾರ್ಥನೆ ಸೇವೆ ಕೊಟ್ಟಿರ್ಬೋದು. ಆ ಪ್ರಾರ್ಥನೆ ಸೇವೆಯಲ್ಲಿ ನಾವು ಮುಂದೆ ಹೋಗುವಾಗ ಏನಾಗಿದಂತೆ ದೇವರನ್ನು ಅದ್ಭುತವಾಗಿ ನಡೆಸುವಂತನಾಗಿದ್ದೇನೆ. ಇನ್ನು ಏನೇ ಸೇವೆಗಳು ಅದಾಗಿಲ್ಲ, ಒಂದೇ ಸಲ ನಮಗೆ ದೇವರ ದೊಡ್ಡ ಸೇವೆ ಆತನು ಕೊಡೋದಿಲ್ಲ. ಈಗ ಪ್ರಾರಂಭದಲ್ಲಿ ಈಗ ನಾನು ಸೇವೆ ಮಾಡುವಂಥ ಸಮಯದಲ್ಲಿ ಕೂಡ ಪ್ರಾರಂಭದಲ್ಲಿ ನೋಡ್ತೇವೆ ನಾವು ಸಣ್ಣ ಸಣ್ಣ ಸೇವೆಗಳನ್ನು ನಾವು ಮಾಡಿದೆವು. ಯಾಕಂದರೆ ಅನೇಕ ಸೇವೆಗಳು ನಾವು ಮಾಡಿ ಆ ನಂತರ ಈಗ ನಾವು ಇಲ್ಲಿ ಬಂದು ಒಂದೇ ಸಲ ನಮಗೆ ಇಂಥ ಸ್ಥಾನ ನಮಗೆ ಸಿಕ್ಕಬೇಕಾದ್ರೆ ಅದರ ಹಿಂದೆ ಏನಾಗಿದಂತೆ ನಾವು ದೇವರು ನಮ್ಮನ್ನು ಅಲ್ಲಿ ತರಬೇತಿ ಪಡಿಸುವಂತನಾಗಿದ್ದಾನೆ. ಆದ್ದರಿಂದ ಈ ದಿವಸ ನಾವು ವಾಕ್ಯವನ್ನು ಮುಗಿಸುವಂಥ ವೇಳೆಯಲ್ಲಿ ದೇವರ ವಾಕ್ಯ ಹೇಳಿದ್ದನ್ನು ನಾವು ನೋಡಿದೆವು. ದೇವರು ನಮಗೆ ಯೇಸು ಕ್ರಿಸ್ತನ ಮುಖಾಂತರ ಏನು ಕೊಟ್ಟಿದ್ದಂತೆ ಜಯವನ್ನು ಆತನು ನಮಗೆ ಕೈಯಲ್ಲಿ ಕೊಟ್ಟಿದ್ದೆ. ಎಲ್ಲ ವಿಷಯ ನಾವು ಅನೇಕ ವಾಕ್ಯಗಳನ್ನು ನಾವು ನೋಡಿದೆವು. ಪೌಲನ ಜೀವಿತ ನೋಡುವಾಗ ಯಾವ ಸಂಗತಿ, ಯಾವ ಕಷ್ಟವಾಗಲಿ, ಏನೇ ಸಮಸ್ಯೆಗಳು ಇಕ್ಕಟ್ಟು ಬಂದರೂ ಕೂಡ ಏನಾಗಿದಂತೆ ನಾವು ಅಪಜಯಕ್ಕೆ ನಾವು ಗುರಿ ಯಾವುದೆಲ್ಲ ನಾವು ಅಪಜಯಕ್ಕೆ ನಾವು ಏನಾಗಿದಂತೆ ನಮ್ಮನ್ನು ಬಿಟ್ಟು ಕೊಡುವಂಥದ್ದು ಬೇಡ. ಯಾಕಂದರೆ ನಾವು ಯಾವಾಗಲೂ ಇದನ್ನು ಏನಾಗಿದೆ, ನಾನು ಯಾರಾಗಿದ್ದೇನೆ, ನಾನು ಜಯವನ್ನು ಹೊಂದಿದ್ದೇನೆ.
ನಾನು ಜಯವಂತರಿಗಿಂತಲೂ ನಮ್ಮನ್ನು ಆತನ ನಮ್ಮನ್ನು ಏನಿದೆ ಈ ಲೋಕದಲ್ಲಿ ನಮ್ಮನ್ನು ಆತನ ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ ಅಂತ ಹೇಳುವಾಗ ನಾವು ಆತನ ಸೇವೆ ಮಾಡಬೇಕು, ಆತನ ಸಾಕ್ಷಿಯಾಗಿ ನಾವು ಜೀವಿಸಬೇಕು. ಆತ ನನ್ನ ಜೀವಿತದಲ್ಲಿ ಏನು ಉಪಕಾರ ಮಾಡಿದ್ದಾನೆ ಅದನ್ನು ಏನಾಗಿದಂತೆ ನಾವು ಇನ್ನೊಬ್ಬರಿಗೆ ಏನಾಗ್ತದೆ ಅದು ಹೇಳುತ್ತಾ ಆತನು ಈ ಲೋಕದಲ್ಲಿ ಆತನು ಬರೋವರೆಗೆ ಏನಾಗಿದಂತೆ ನಾವು ನಮ್ಮ ಜೀವಿತದಲ್ಲಿ ಆತನನ್ನೇ ಏನಾಗಿದಂತೆ ಆತನ ಮಹಿಮೆ ಪಡಿಸಬೇಕು ಎಂಬುದಾಗಿ ಆತನ ಇಟ್ಟಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ಒಬ್ಬ ದೈವ ಹಿಡಿದಂಥ ಮನುಷ್ಯನನ್ನು ಸ್ವಸ್ಥ ಮಾಡಿದ ನಂತರ ಆತನು ಹೇಳ್ತಾನೆ, ನೀನು ಹೋಗು, ನಿನ್ನ ಮನೆಗೂ ಮತ್ತು ನಿನ್ನ ಜನರಿಗೆ ಹೋಗು, ಅದನ್ನು ಹೇಳು ಎಂಬುದು. ಸ್ವಾಮಿ ನಿನ್ನ ಮೇಲೆ ಕರುಣೆ ಇಟ್ಟು ಏನೆಲ್ಲ ಮಾಡಿದ್ದಾನೆ ಅದನ್ನು ಹೇಳು ಎಂಬುದಾಗಿ ಹೇಳಿ. ಅದರಿಂದ ಆತ ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮನ್ನು ಪ್ರೀತಿಸಿ ನಾವು ಪಾಪಿಗಳಾಗಿದ್ದಾಗಲೂ ಏನಾಗಿಂತೆ ಆತ ನಮ್ಮನ್ನು ಹುಡುಕಿ ಬಂದ ಎಂಬುದಾಗಿ ನೋಡ್ತೇವೆ. ನಾವು ಆತನು ಹುಡುಕಿ ಹೋಗಲಿಲ್ಲ, ಅಲ್ಲ, ನಾವು ಎಲ್ಲೇ ಒಂದು ಕಡೆ ಇದ್ದೆವು, ಆದರೆ ಆತನು ತನ್ನ ಸೇವಕರ ಮೂಲಕವಾಗಿಲ್ಲ, ಆತ ನಮ್ಮನ್ನು ಹುಡುಕಿಕೊಂಡು ಆತನು ಬಂದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸೋಸ್ಕರ ಏನಾಗಿದಂತೆ ಆತನ ಈ ಲೋಕಕ್ಕೆ ಬಂದ. ಆತ ನಮ್ಮನ್ನು ಹುಡುಕಿದ, ನಮಗೆ ರಕ್ಷಣೆ ಕೊಟ್ಟಿದ, ಆತ ನಮಗೆ ಪರಲೋಕ ರಾಜ್ಯವನ್ನು ಆತನು ಎಲ್ಲವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಮತ್ತು ಈ ಲೋಕದಲ್ಲಿ ಜೀವಿಸೋಕ್ಕೆ ಆತ ನಮಗೇನು ಕೊಟ್ಟಿದ್ದಂತೆ ತನ್ನ ಪರಿಶುದ್ಧ ಆತ್ಮನನ್ನು ಆತನು ಕೊಟ್ಟಿದ್ದಾನೆ. ಈ ಲೋಕದ ನಿಮ್ಮಲ್ಲಿರಿಗೂ ಆತನು ಈ ಲೋಕದಕ್ಕಿಂತಲೂ ಏನಾಗಿದಂತೆ ಆತನು ಹೆಚ್ಚಿನಾಗಿದ್ದಾನೆ. ಆದ್ದರಿಂದ ದೇವರಾತ್ಮ ನಮ್ಮಲ್ಲಿಗಿದ್ದಾನೆ. ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಂಥ ಅದೇ ಪವಿತ್ರಾತ್ಮನಿಗೆ ಎಲ್ಲಿದ್ದಾನಂತೆ ಆತ ನಮ್ಮ ಒಳಗೆ ವಾಸಿಸಿದ್ದಾನೆ. ಆದ್ದರಿಂದ ಯೇಸು ಹೇಳ್ತಾರೆ, ನನ್ನನ್ನು ನಂಬುವವನು ನಾನು ಮಾಡುವಂಥ ಕ್ರಿಯೆಯನ್ನು ಮಾಡ್ತಾನೆ ಮತ್ತು ಅದಕ್ಕಿಂತಲೂ ಹೆಚ್ಚಿನ ಕಾರ್ಯ ಹೇಗಿದೆ ಆತನು ಮಾಡ್ತಾನೆ ಎಂಬುದಾಗಿ ಆತನು ಹೇಳ್ತಾರೆ. ಇದು ಎಲ್ಲ ಸೇವಕರಿಗೆ ಎಂಬುದಾಗಿ ಅಲ್ಲಿ ಹೇಳಿಲ್ಲ. ಯಾರು ಅದನ್ನು ನಂಬುತ್ತಾರೋ ಅವರ ಜೀವಿತದಲ್ಲಿ ಆಗ್ತದೆ ದೇವರ ಕಾರ್ಯವನ್ನು ಅದು ಮಾಡ್ತಾರೆ. ಆದ್ದರಿಂದ ಈ ದಿವಸ ಈ ವಚನವನ್ನು ನೀವು ಕೇಳಿದ ಪ್ರಕಾರವಾಗಿ ನೀವು ಯಾರಾಗಿದ್ದೀರಿ? ಜಯವನ್ನು ಹೊಂದಿದ್ದಾವೆ. ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಸೋಲುಗಳು ನಿಮ್ಮ ಜೀವಿತದಲ್ಲಿ ಕಾಣಿರ್ಬೋದು, ಆದರೆ ಏನಾಗಂತೆ ಅದು ನಮಗೆ ಅಲ್ಲ. ಅದೆಲ್ಲಿ ಉಂಟಂತ ಈಗ ನಮ್ಮೆಲ್ಲ ಪಾದಗಳಿಗೆ ಆತನು ಹಾಕಿದ್ದಾನೆ. ಆದರೆ ನಾವು ನಂಬಿಕೆಯಿಂದ ನಾವು ಜೀವಿಸುವಂಥರಾಗಿದ್ದೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ಮುಂದೆ ಹೋಗುವೆನು ಹಿಂದೆ ನೋಡದೆ ಏನಾಗಿದಂತೆ ನಾವು ಮುಂದೆ ಹೋಗುವಂಥರಾಗಿದ್ದೇವೆ. ಆದ್ದರಿಂದ ನನ್ನವಾದ ನಂಬಿಕೆಯನ್ನು ನೀತಿವಂತನು ನಂಬಿಕೆಯಿಂದಲೇ ಆತನು ಬದುಕಿಸೋನೆ. ಅದನ್ನು ಈ ಲೋಕದಲ್ಲಿ ದೇವರು ನಮಗೆ ಉತ್ತಮವಾದೊಂದು ಜೀವಿತವನ್ನು ಕೊಟ್ಟಿದ್ದಾನೆ, ಜಯದ ಜೀವಿತವನ್ನು ಕೊಟ್ಟಿದ್ದಾನೆ. ಆದರೆ ನಾವು ಯಾವಾಗಲೂ ಸಂತೋಷ, ದಾವೀದನು ಹೇಳಿದಂತೆ, ಅಪೊಸ್ತಲನಾದ ಪೌಲನು ಹೇಳಿದಂತೆ ಏನಾಗಿದಂತೆ ನಾವು ಯಾವಾಗಲೂ ಆತ ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾನೆ ಅದನ್ನು ಯಾವಾಗಲೂ ಘನಪಡಿಸುತ್ತಾ ನಾವು ಅಪಜಯವನ್ನು ಮಾತಾಡುವಂಥದ್ದು ಬೇಡ, ಅಪನಂಬಿಕೆಯನ್ನು ನಾವು ಮಾತನಾಡುವಂಥದ್ದು ಬೇಡ, ಸೋಲಿನ ಸಂಗತಿ ನಮ್ಮ ಜೀವಿತದಲ್ಲಿ ಬರೋ ಅದನ್ನು ಮಾತಾಡೋದ. ನಾವು ಒಂದೇ ವಿಷಯ ಮಾಡೋ ಏನಾಗಂತೆ ನಂಬಿಕೆಯಿಂದ ಏನಾಗಿದೆ ನಾನು ಜಯವನ್ನು ಆತನು ಹೊಂದಿದ್ದೇನೆ ಎಂಬುದಾಗಿ ನಾವು ಅದನ್ನು ಯಾವಾಗಲೂ ಜಯವನ್ನು ಘೋಷಿಸುತ್ತಾ ಏನಾಗಿದಂತೆ ನಾವು ಇರೋಣ. ಯಾಕಂದರೆ ದೇವರ ವಾಕ್ಯ ಇರ್ತದೆ, ನೀತಿವಂತನ ಗುಡಾರದಲ್ಲಿ ಏನು ಉಂಟಂತೆ ಜಯ ಘೋಷ ಮತ್ತು ಉತ್ಸಾಹ ಧ್ವನಿ ಅದು ಯಾವಾಗಲೂ ಉಂಟಂತೆ. ಯಾರ ಮನೆಯಲ್ಲಿ? ನೀತಿವಂತನ ಮನೆಯಲ್ಲಿ ಜಯ ಉತ್ಸವ ಮತ್ತು ಏನಾಗಿದಂತೆ ಜಯಘೋಷ ಉಂಟು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.